ಲಾಲ್ಬಾಗ್ ಗ್ರೀನ್ ಲಂಗ್ಸ್ ಆಫ್ ಬೆಂಗಳೂರು ಅಂತ ಕರೀತಾರೆ. ಆದ್ರೆ ಈ ಲಾಲ್ಬಾಗ್ ಅನ್ನ ಕಟ್ಸಿದ್ ಯಾರು, ಕಟ್ಸಿದ್ ಯಾವಾಗ, ಈ ಲಾಲ್ಬಾಗ್ ನ ಸ್ಪೆಷಾಲಿಟೀಸ್ ಏನು ನೋಡೋಣ ಈ ವಿಡಿಯೋದಲ್ಲಿ. ಈ ಲಾಲ್ಬಾಗ್ ಅನ್ನ ಕಟ್ಸಿದ್ದು 1760ರಲ್ಲಿ ಹೈದರಾಲಿ ಕಟ್ಸೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಅವರು ಸಾವನ್ನಪ್ಪಿದ ನಂತರ ಅವ್ರ ಮಗ ಟಿಪ್ಪು ಸುಲ್ತಾನ್ ಇಡೀ ಏಷ್ಯಾದಲ್ಲೇ ಒಂದು ಮ್ಯಾಜಿಕಲ್ ಗಾರ್ಡನ್ ರೀತಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಲಾಲ್ಬಾಗ್ ಅನ್ನ ಕಟ್ಸೋದಕ್ಕೆ ಶುರು ಮಾಡ್ತಾರೆ. ಇನ್ಫ್ಯಾಕ್ಟ್ ನಿಮಗೆ ಗೊತ್ತಿಲ್ಲ, ಟಿಪ್ಪು ಸುಲ್ತಾನ್ ಪರ್ಷಿಯಾ, ಆಫ್ಘಾನಿಸ್ತಾನ್, ಕಾಬೂಲ್ ನಿಂದ ಎಲ್ಲ ಸೀಡ್ಸ್ ಗಳನ್ನ, ಸಸಿಗಳನ್ನ ತರಿಸ್ಕೊಂಡು ಇಲ್ಲಿ ನೆಟ್ಟಿದ್ದಾರೆ ಅನ್ನುವಂತ ಮಾತು ಕೂಡ ಇದೆ. ಈ ಲಾಲ್ಬಾಗ್ ಇಂಡಿಯಾದ ಬಿಗ್ಗೆಸ್ಟ್ ಬೊಟಾನಿಕಲ್ ಗಾರ್ಡನ್ ಅಂತ ಕರೆಯಲಾಗುತ್ತೆ. ನೀವು ನಂಬಲ್ಲ, ಈ ಲಾಲ್ಬಾಗ್ ಅಲ್ಲಿ 1300 ಡಿಫ್ರೆಂಟ್ ಸ್ಪೀಶೀಸ್ ಇದೆ. ಹಾಗೆ 8000 ಸಸ್ಯ ರಾಶಿಗಳನ್ನ ಇಲ್ಲಿ ನೋಡ್ಬೋದು. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನ್ ಗೊತ್ತಾ, ಈ ಲಾಲ್ಬಾಗ್ ಹೆಸರಿನ ಹಿಂದಿರೋ ಕಾರಣನ ತಿಳ್ಕೊಂಡ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಲಾಲ್ ಅಂದ್ರೆ ರೆಡ್, ಟಿಪ್ಪು ಸುಲ್ತಾನ್ಗೆ ರೆಡ್ ರೋಸಸ್ ಇಷ್ಟ ಆಗಿದ್ರಿಂದ ಅವರು ಲಾಲ್ ಬಾಗ್ ಅಂದ್ರೆ ಗಾರ್ಡನ್, ಲಾಲ್ ಬಾಗ್ ಅನ್ನುವಂತ ಹೆಸರು ಈ ಲಾಲ್ ಬಾಗ್ಗೆ ಬಂತು ಅಂತ ಹೇಳಲಾಗತ್ತೆ. ಈ ಲಾಲ್ ಬಾಗ್ ಅಲ್ಲಿ ನಮ್ ಜೊತೆ ಇದ್ದಾರೆ ನಾರ್ವೆ ಪ್ರಜೆಯಾದಂತ ನಿಯೆ ಅವರು. ಈ ಲಾಲ್ ಬಾಗ್ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಹೌ ಯು ಆರ್ ಫೀಲಿಂಗ್ ಅಬೌಟ್ ದಿಸ್ ಗಾರ್ಡನ್? It's very beautiful. I mean, it's just wonderful to see. It's so big and there's so many beautiful plants and everything here. So I really like it. Thank you. Thank you. ಇತ್ತೀಚೆಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರುವಂತ ಜಾಗದಲ್ಲಿ ನಾನಿದ್ದೀನಿ. ಅದೇ ಲಾಲ್ಬಾಗ್ ನಲ್ಲಿರುವಂತ ಪೆನಿನ್ಸುಲಾರ್ ನೀಸ್ ಅನ್ನುವಂತ ರಾಕ್ ಮೇಲೆ. ಈ ರಾಕ್ 3000 ಕೋಟಿ ವರ್ಷ ಹಳೆಯದಾದಂತ ರಾಕ್ ಅಂದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತಲ್ವಾ. ಬೆಂಗಳೂರಲ್ಲಿ ಒನ್ ಆಫ್ ದ ಬೆಸ್ಟ್ ಸನ್ರೈಸ್ ಸ್ಪಾಟ್ ಅಂತ ಇದ್ರೆ ಅದು ಈ ರಾಕ್. ಈ ಭೂಮಿ ಮೇಲೆ ಹಿಮಾಲಯಗಿಂತ ಹಳೆಯದಾದಂತ ರಾಕ್. ಈ ರಾಕ್ ಮೇಲೆ ಒಂದು ವಿಶೇಷವಾದಂತ ಸ್ಥಳ ಇದೆ, ಅದೇ ಈ ಕ್ಲಾಕ್ ಟವರ್. ಇದನ್ನ ಕೆಂಪೇಗೌಡರು ಕಟ್ಟಿಸಿದಂತಹ ಒಂದು ಕ್ಲಾಕ್ ಟವರ್. ಆದ್ರೆ ನಿಜವಾಗ್ಲೂ ಇಲ್ಲಿ ಕ್ಲಾಕ್ ವರ್ಕ್ ಆಗಲ್ಲ. ಬೆಂಗಳೂರಿನ 4 ಕಡೆ ಅಂದ್ರೆ ಬೌಂಡ್ರಿ ತರ 4 ಕ್ಲಾಕ್ ಟವರ್ ನ ಅವರು ಕಟ್ಟಿಸ್ತಾರೆ, ಅಂದ್ರೆ ಗುಡಿ ಗೋಪುರಗಳನ್ನ ಕಟ್ಟಿಸ್ತಾರೆ. ಅದರಲ್ಲಿ ಈ ಒಂದು ಗುಡಿ ಗೋಪುರ ಒಂದು. ಇವನ್ ಇದು ಲಾಲ್ಬಾಗ್ ಕಟ್ಟೋದಕ್ಕಿಂತ ಮುಂಚೆನೆ ಕೆಂಪೇಗೌಡರು ಈ ಒಂದು ಕ್ಲಾಕ್ ಟವರ್ ನ ಇಲ್ಲಿ ಕಟ್ಟಿಸಿದ್ರು. ಬೆಂಗಳೂರು ಜನಕ್ಕೆ ಒಂದ್ ಪ್ರಶ್ನೆ ಇದ್ದೇ ಇರತ್ತೆ, ಫ್ಲವರ್ ಶೋನ ಯಾಕೆ ಕಬ್ಬನ್ ಪಾರ್ಕ್ ಅಲ್ಲಿ ಮಾಡಲ್ಲ, ಲಾಲ್ಬಾಗ್ ಅಲ್ಲಿ ಯಾಕೆ ಮಾಡ್ತಾರೆ ಅಂತ. ಈ ಪ್ರಶ್ನೆಗೆ ಉತ್ತರ ಈ ವಿಡಿಯೋದಲ್ಲಿದೆ. ಫಸ್ಟ್ ಆಫ್ ಆಲ್, ಕಬ್ಬನ್ ಪಾರ್ಕ್ ಇಸ್ ಅ ಲೀಜರ್ ಪಾರ್ಕ್, ಅಂದ್ರೆ ಅಲ್ಲಿ ವಾಕಿಂಗ್ ಮಾಡೋಕೆ, ಜಾಗಿಂಗ್ ಮಾಡೋಕೆ ಅಷ್ಟೇ ಮೀಸಲಿರುವಂತ ಪಾರ್ಕ್. ಆದ್ರೆ ಲಾಲ್ಬಾಗ್ ಹಾಗಲ್ಲ. ಲಾಲ್ಬಾಗ್ ಅಲ್ಲಿ ಇರುವಂತ ಈ ಗ್ಲಾಸ್ ಹೌಸ್ ಕಾರಣಕ್ಕೇನೆ ಇಲ್ಲಿ ವರ್ಷಕ್ಕೆ 2 ಬಾರಿ ಫ್ಲವರ್ ಶೋ ಆಯೋಜನೆ ಮಾಡಲಾಗುತ್ತೆ. ಇದನ್ನ ಲಂಡನ್ ಕ್ರಿಸ್ಟಲ್ ಪ್ಯಾಲೇಸ್ ಮಾದರಿಯಲ್ಲಿ 1889ರಲ್ಲಿ ಜಾನ್ ಕ್ಯಾಮರೂನ್ ಅನ್ನುವಂಥವ್ರು ಇದನ್ನ ಬಿಲ್ಡ್ ಮಾಡ್ತಾರೆ. 1912ರಿಂದ ಇಲ್ಲಿ ಫ್ಲವರ್ ಶೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಲಾಗುತ್ತೆ. ಈ ಗ್ಲಾಸ್ ಹೌಸ್ ನ ಗ್ಲಾಸ್ ಏನಿದೆ ಅದು ಸಾಮಾನ್ಯವಾದಂತಲ್ಲ, ವೆರಿ ಡೆಲಿಕೇಟೆಡ್ ಫ್ಲವರ್ಸ್, ಪ್ಲಾಂಟ್ಸ್ ನ ಇದು ಪ್ರೊಟೆಕ್ಟ್ ಮಾಡೋದ್ರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಇದೇ ಕಾರಣಕ್ಕೆ ಇಲ್ಲಿ ಜನವರಿ ಹಾಗೂ ಆಗಸ್ಟ್ ನಲ್ಲಿ ಫ್ಲವರ್ ಶೋನ ಆಯೋಜನೆ ಮಾಡಲಾಗುತ್ತೆ. ಇಟ್ಸ್ ರಿಯಲಿ ಅಮೇಸಿಂಗ್. ಸೊ ಲಾಲ್ಬಾಗ್ ಅಲ್ಲಿ ಇರುವಂತ ಈ ಬೈಸಿಕಲ್ ರೈಡ್ ನ ನೀವು ಟ್ರೈ ಮಾಡ್ಲೇಬೇಕು. 40 ಮಿನಿಟ್ಸ್ಗೆ ಜಸ್ಟ್ 100 ರೂಪೀಸ್ ಅಷ್ಟೇ. ಈ ಲಾಲ್ಬಾಗ್ ಅಲ್ಲಿ ಇರುವಂತ ಪ್ರತಿ ಪ್ಲಾಂಟ್, ಪ್ರತಿ ಟ್ರೀ ಕೂಡ ಸ್ಪೆಷಲ್. ಆದ್ರೆ ಈ ಒಂದು ಮರದ ಪಳೆಯುಳಿಕೆ ಇದೆಯಲ್ಲ, ಇದು ನಿಜಕ್ಕೂ ಎಕ್ಸ್ಟ್ರಾ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇದು ಸರಿಸುಮಾರು 20 ಮಿಲಿಯನ್ ವರ್ಷದ ಹಳೆಯದಾದಂತದ್ದು. ಇದನ್ನ ತಿರುವಕ್ಕರೈ ಅನ್ನುವಂತ ತಮಿಳುನಾಡಿನ ಪಾರ್ಕ್ ನಿಂದ ತಂದು ಇಲ್ಲಿ ಸಂಗ್ರಹ ಮಾಡಿಡ್ಲಾಗಿದೆ. ಈ ಒಂದು ಮರದ ಬೇರೆ ಬೇರೆ ಭಾಗಗಳನ್ನ ನಾವು ಹೈದರಾಬಾದ್ ನಲ್ಲಿರುವಂತ ಮ್ಯೂಸಿಯಂ ಆಗಿರ್ಬೋದು, ಹಾಗೆ ಮುಂಬೈನಲ್ಲಿರುವಂತ ಮ್ಯೂಸಿಯಂ ಅಲ್ಲಿ ನಾವು ಕಾಣಬಹುದು. ನಿಜಕ್ಕೂ ಆಶ್ಚರ್ಯ ಏನಂತ ಅಂದ್ರೆ, ಇದು ಹಿಮಾಲಯ ಸೃಷ್ಟಿ ಆಗೋದಕ್ಕಿಂತ ಮುಂಚೆಯೇ ಈ ಭೂಮಿ ಮೇಲೆ ಸಸ್ಯ ರಾಶಿ ಅನ್ನುವಂಥದ್ದು ಇತ್ತು ಅನ್ನುವಂಥದ್ನ ಪ್ರೂವ್ ಮಾಡೋದಕ್ಕೆ ಇರುವಂತ ಮರದ ಪಳೆಯುಳಿಕೆ ಇದು. ಪ್ರಪಂಚದ ಅತಿ ದೊಡ್ಡ ಬೋನ್ಸಾಯ್ ಗಾರ್ಡನ್ ಎಲ್ಲಿದೆ ಅಂತ ಗೊತ್ತಾ? ಜಪಾನ್ ಅಲ್ಲಿ. ಆದ್ರೆ ಆ ಬೋನ್ಸಾಯ್ ಗಾರ್ಡನ್ ನೋಡಕ್ಕೆ ಜಪಾನ್ಗೆ ಹೋಗ್ಬೇಕು ಅಂತ ಏನಿಲ್ಲ, ಬೆಂಗಳೂರಿನ ಈ ಲಾಲ್ಬಾಗ್ ಅಲ್ಲಿ ಕೂಡ ಅದೇ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಈ ಬೋನ್ಸಾಯ್ ಗಾರ್ಡನ್ ಅಲ್ಲಿ ಸರಿಸುಮಾರು 700 ಮಿನಿಯೇಚರ್ ಟ್ರೀಸ್ ಅಂದ್ರೆ ಕುಬ್ಜ ಮರಗಳನ್ನ ನಾವಿಲ್ಲಿ ನೋಡ್ಬೋದು. ಎಷ್ಟೋ ಮರಗಳಿಗೆ 100 ವರ್ಷ ಆಗಿದೆ. ಸರಿಸುಮಾರು ವರ್ಷಾನುಗಟ್ಲೆ ಅದಕ್ಕೆ ಪೇಷನ್ಸ್ ಇಂದ ಆ ಒಂದು ಮರನ ಡಿಸೈನ್ ಮಾಡಲಾಗಿದೆ. ಇದನ್ನ ಡೆವಲಪ್ ಮಾಡಿರೋದು ಕರ್ನಾಟಕ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಹಾಗೆ ಬೋನ್ಸಾಯ್ ಕ್ಲಬ್.